ಮಾಡಿದ ಸಾಧನೆಗಳೆಲ್ಲವೂ ಕೂಡ ಬರೆದಂಥ ಲೇಖನಗಳು ವರದಿಗಳೆಲ್ಲವೂ ತುಂಬ ದೊಡ್ಡದಾಗಿ ಬಿಂಬಿತ ಆಗ್ತಿತ್ತು. ಮತ್ತು ಪ್ರಶಸ್ತಿ ವಿಚಾರಕ್ಕೆ ಬಂದಾಗಲೂ ಕೂಡ ನಮ್ಮ ಪತ್ರಕರ್ತೆಯರನ್ನು ತುಂಬ ನಿರ್ಲಕ್ಷ್ಯಕ್ಕೆ ಮಾಡಿದ್ದಾರೆ ಅನ್ನೋದು ಬೇಜಾರಿತ್ತು ನನಗೆ. ಆದರೆ ಕಳೆದ 3 ವರ್ಷಗಳಲ್ಲಿ ಅದು ತುಂಬ ಸುಧಾರಿಸಿದೆ ಅಂತ ಹೇಳೋದು ಕಾರಣ ನಮ್ಮ ಸಂಘ. ಯಾಕಂದರೆ ಒಂದು ಸಂಘದಲ್ಲಿ ನಾವೆಲ್ಲರೂ ಒಗ್ಗಟ್ಟಾದಾಗ ಅವರಿಗೆ ಸಂದಾಯ ಆಗ್ತಾ ಇರೋದು ಜೋರದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಪತ್ರಿಕೆಗಾಗಿ ಪತ್ರಿಕೋದ್ಯಮಕ್ಕೆ ಬಂದ ಪ್ರಶಸ್ತಿ ಅಂತ ಭಾವಿಸ್ತೀನಿ. ಇದು ಮಹಿಳೆಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಪತ್ರಿಕೋದ್ಯಮದಲ್ಲಿ ನಿರಂತರವಾಗಿ ಶುದ್ಧ ಮನಸ್ಸು, ಸ್ಥಿರಚಿತ್ತ, ಆತ್ಮವಿಶ್ವಾಸ, ಕಾರ್ಯ ವರದಿಗಳನ್ನು ನಿಖರವಾಗಿ ಮಾಡಿ ಮಾಹಿತಿಗಳನ್ನು ಸಂಗ್ರಹಿಸಿ ಬರೀಬೇಕು. ಇಂದಿನ ದಿವಸ ಎಲ್ಲ AI ಅದು ಏನೋ ಎಲ್ಲ ಬಂದಿರೋದ್ರಿಂದ ತಂತ್ರಜ್ಞಾನ ಯುಗದಲ್ಲಿ ನಾನು ಒಂದು ಕಿವಿ ಮಾತು ಹೇಳಿ ಇಷ್ಟಪಡ್ತೇನೆ. ಮುಂದಿನ ಪತ್ರಕರ್ತರಾಗಲಿ ಪತ್ರಕರ್ತರಾಗಲಿ ಎಲ್ಲರೂ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಮೂಲಭೂತ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯವೂ ಸಹ ಮೂಲಭೂತ. ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ 1952ರಲ್ಲಿ ರಮೇಶ್ ಥಾಪರ್ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಈಸ್ ಎ ಪಾರ್ಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತಕ್ಕಂಥ ವ್ಯಾಖ್ಯಾನ ಮಾಡೋದರ ಮುಖಾಂತರ ಭಾರತದಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಒಂದು ಮೂಲಭೂತ ಹಕ್ಕಾಗಿ ಕಳೆದ 52ರಿಂದ ಇಲ್ಲಿವರೆಗೆ ನಾವು ಅನುಭವಿಸ್ಕೊಂಡ್ಬಂದಿದ್ದೀವಿ. ನನಗೊಂದ್ಸಲ ಅವಕಾಶ ಸಿಕ್ಕಿತ್ತು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ, ನಿಮ್ಮ ಅಭಿಪ್ರಾಯಕ್ಕೆ ಭಿನ್ನವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ಸ್ವಾತಂತ್ರ್ಯ, ನಿಮ್ಮ ಅಭಿಪ್ರಾಯನ ವಿಮರ್ಶೆ ಮಾಡ್ತಕ್ಕಂಥ, ಟೀಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ, ನಿಮ್ಮ ಅಭಿಪ್ರಾಯನ ಪ್ರಶ್ನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ. ಫ್ರೀಡಮ್ ಆಫ್ ಸ್ಪೀಚ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಕೀಪ್ ಸೈಲೆಂಟ್. ಇದು ಫ್ರೀಡಮ್ ಆಫ್ ಸ್ಪೀಚ್. ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತರು, ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಆದಂತಹ ಶ್ರೀಯುತ ನಾಗಮೋಹನ್ ದಾಸ್ ಸರ್ ಅವರೇ, ಸಂಘ ಆಯೋಜಿಸಿದೆ. ಸಂಘದ ಅಧ್ಯಕ್ಷರು ಮತ್ತು ನಾನು ಸುಮಾರು ತಿಂಗಳುಗಳ ಹಿಂದೆ ಒಂದು ಚರ್ಚೆ ಮಾಡಿದ್ವಿ. ಒಂದು ಪ್ರಶಸ್ತಿಯನ್ನು ಕೊಡಬೇಕು. ಯಾಕೆಂತಂದರೆ ಪತ್ರಕರ್ತರಿಗೆ ಪ್ರಶಸ್ತಿಗಳನ್ನು ಕೊಡ್ತಾನೆ ಇರ್ತಾರೆ. ಅದು ಮಾಧ್ಯಮ ಅಕಾಡೆಮಿ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು. ಆದರೆ ಅಲ್ಲಿ ಮಹಿಳೆಯರಿಗೆ ಪ್ರಶಸ್ತಿ ಸಿಗುವಂಥದ್ದು ಭಾಳ ಕಡಿಮೆ. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಒಬ್ಬ ಮಹಿಳಾ ಪತ್ರಕರ್ತರು ಕೂಡ ಬಂದಿಲ್ಲ. ಕೆಲವರು ಫೋನ್ ಮಾಡಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಹೀಗಾಗಿ ಪತ್ರಕರ್ತೆಯರಿಗೆ ಒಂದು ಪ್ರಶಸ್ತಿ, ದತ್ತಿನಿಧಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಅಧ್ಯಕ್ಷರ ಮುಂದೆ ಇಟ್ಟಾಗ ಅವರು ಕೂಡ ಒಪ್ಕೊಂಡ್ರು. ಯಾರ ಹೆಸರಲ್ಲಿ ಪ್ರಶಸ್ತಿ ಇರಬೇಕು ಅಂತಂದಾಗ ಸಹಜವಾಗಿ ನನ್ನ ಸ್ವಾರ್ಥ ಕೂಡ ಇತ್ತು ಇದರಲ್ಲಿ. ಸಾಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಹೆಸರಿನಲ್ಲಿ ಒಂದು ಪ್ರಶಸ್ತಿ, ದತ್ತಿನಿಧಿ ಪ್ರಶಸ್ತಿ ಸ್ಥಾಪನೆ ಮಾಡೋಣ ಅಂತ ಹೇಳಿದಾಗ ಅವರು ಒಪ್ಕೊಂಡಿದ್ದಕ್ಕಾಗಿ ನಾನು ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಒಂದೆರಡು ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನಗಳಲ್ಲಿ ಪತ್ರಿಕೋದ್ಯಮ ಯಾವ ಕಡೆ ಹೋಗ್ತಾ ಇದೆ ಅಂತ ನಮ್ಮ ಹಿರಿಯ ಪತ್ರಕರ್ತರಾದಂಥ ಸುಶೀಲಾ ಮೇಡಮ್ ಅವರು ಹೇಳೋದು ನಿಜವಾಗ್ಲೂ ಕೂಡ ಒಂದು ಬೇಸರನೇ ಇದೆ. ಯಾಕೆ ಅಂತಂದರೆ ತಲೆ ಉಪಯೋಗಿಸ್ಬೇಕು ಅಂತ ಅವರು ಸಲಹೆ ಕೊಟ್ಟರು. ನಿಜವಾಗ್ಲೂ ತಲೆ ಉಪಯೋಗಿಸುವಂಥ ಪತ್ರಕರ್ತರು ಭಾಳ ಅಪರೂಪ ಆಗಿಬಿಟ್ಟಿದ್ದಾರೆ. ಅದು ಹೊಸ ಜನ್ರೇಷನ್ ಪತ್ರಕರ್ತರು ಏನಿದ್ದಾರೆ ಬೆರಳು ಉಪಯೋಗಿಸ್ತಾರೆ ಹೊರತು ಯಾರು ತಲೆ ಉಪಯೋಗಿಸಲ್ಲ. ನಾವೆಲ್ಲ ಸುದ್ದಿ ಹುಡ್ಕೊಂಡು ಹೋಗ್ತಿದ್ವಿ. ನಮ್ಮ ದಿನೇಶ್ ಸರ್ ಗೊತ್ತು, ಜಿ ಎನ್ ಮೋಹನ್ ಸರ್ ಇರೋದು, ಸುದ್ದಿಗಳಿಗೆ ಹುಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈಗ ಸುದ್ದಿನೇ ಹುಡ್ಕೊಂಡ್ಬರ್ಬೇಕು ಅಂತ ಎಲ್ಲರೂ ಭಾವಿಸ್ತಾರೆ. ಕೂತಿರೋ ಜಾಗದಲ್ಲೇ ಸುದ್ದಿ ಮಾಡುವಂಥದ್ದು. ಯಾಕೆಂತಂದರೆ ಈಗ ಸುದ್ದಿ ಅಂತಂದರೆ ಅದು ಬರೀ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಈಗ ಕಳೆದ ಒಂದು ವಾರದಿಂದ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಬೆಳಗ್ಗೆ ಆದರೆ ಪತ್ರಿಕೆಗಳಲ್ಲೂ ಟಿವಿಗಳಲ್ಲೂ ಅದೇ ಸುದ್ದಿ. ನೆನ್ನೆ ಅಂತೂ ಮೀಡಿಯಾದವ್ರು ಕೇಳೋದು ಒಂದೇ ಪ್ರಶ್ನೆ, CM ಡೆಲ್ಲಿಗೆ ಯಾವಾಗ ಹೋಗ್ತಾರೆ, CM ಡೆಲ್ಲಿಗೆ ಯಾವಾಗ ಹೋಗ್ತಾರೆ ಅಂತ. CM ಹೇಳಿದ್ರು ಫೋನ್ ಬಂದರೆ ನಾನು ಹೋಗ್ತೀನಿ ಅಂತ. ಅದಾದಮೇಲೆ ಕ್ವಶನ್ ಚೇಂಜ್, ಫೋನ್ ಬಂತ ಅಂತ. ಇಲ್ಲಪ್ಪ ಬಂದಿಲ್ಲ, ಬಂದರೆ ಹೇಳ್ತೀನಿ ಅಂತ. ಯಾವಾಗ ಬರ್ಬೋದು ಸರ್ ಫೋನು ಅಂದರೆ ನನಗೇನು ಗೊತ್ತು, ಏನೋ ಫೋನ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ ಅಂತ. ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಡೆಲ್ಲಿಯಿಂದ ಫೋನ್ ಬಂತ ಅಂತ. ಹೀಗಾಗಿ ನಮ್ಮ
ಸುತ್ತಮುತ್ತ ಹಲವಾರು ಬೆಳವಣಿಗೆಗಳಿರ್ತವೆ. ಅದನ್ನೆಲ್ಲವನ್ನ ಮರೆತು ಈ ಜನರಿಗೆ ಏನು ಅನುಕೂಲ ಆಗುತ್ತೆ ಅಂತ ಸುದ್ದಿಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಯಾರು ಕೂಡ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಪತ್ರಿಕೆ ಓದೋರಾಗಿರ್ಬೋದು, ಟಿ ವಿ ಚಾನಲ್ ನೋಡೋರಾಗಿರ್ಬೋದು, ನಾವು ಕೊಟ್ಟಿದ್ದನ್ನು ನೋಡ್ತಾರೆ ಓದ್ತಾರೆ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೀಗಾಗಿ ಇದನ್ನು ಸುಧಾರಣೆ ಹಾದಿಗೆ ತರೋದು ಭಾಳನೇ ಕಷ್ಟ. ಈಗ ನಾವು ಸೆಕ್ರೆಟರಿಯೇಟ್ ರೌಂಡ್ಸ್ ಮಾಡಬೇಕಾದ್ರೆ ನೋಡ್ತಿದ್ವಿ, ನಮ್ಮ ಶ್ರೀಧರು ಮೂರ್ತಿ ಅವರು ಇದ್ದಾರೆ, ಎಲ್ಲ ಮಿನಿಸ್ಟರ್ ಆಫೀಸ್ಗಳಿಗೂ ಹೋಗ್ತಾ ಇದ್ವಿ ನಾವು, ಏನಿದೆ ಸರ್, ಏನಿದೆ ಸುದ್ದಿ ಅಂತ. ಈ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತೂ ಇಲ್ಲ, ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಪತ್ರಿಕೋದ್ಯಮ ಆಗಿರ್ಬೋದು, ತನಿಖಾ ಪತ್ರಿಕೋದ್ಯಮ ಆಗಿರ್ಬೋದು, ಪೂರ್ಣಿಮಾ ಮೇಡಮ್ ಅವ್ರಿಗೂ ಚೆನ್ನಾಗಿ ಗೊತ್ತು, ಅವರು ಕೂಡ ಉದಯವಾಣಿ ಸಂಪಾದಕರಾಗಿದ್ದವರು. ಈಗ ಯಾರು ಕೂಡ ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ವಾದಿಗಳನ್ನೇ ಕೇಳಲ್ಲ. ಏನಿದ್ರು ರಾಜಕೀಯ ನಡೀತಿದೆ, ಒಂದು ರಾಜಕೀಯ, ಒಂದು ಸಿನಿಮಾ, ಇಲ್ಲ ಒಂದು ಕ್ರೈಮ್. ಈ ಪ್ರಶ್ನೆ ಕೇಳೋದು ಅಷ್ಟೇ, ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್. ಅವರು ಆ ಥರ ಹೇಳಿದರೆ ನಿಮ್ಮ ಪ್ರತಿಕ್ರಿಯೆನು, ಇವ್ರು ಈ ಥರ ಏನಿದ್ರೆ ನೀವು ಅದಕ್ಕೇನು ಹೇಳ್ತೀರಾ, ಮೈಕ್ ಇಟ್ಕೊಂಡು ಆ ಪ್ರಶ್ನೆಗಳು ಕೇಳ್ತಾರೆ. ಬಿಟ್ಟರೆ ಹಲವಾರು ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ರೈತರ ಸಮಸ್ಯೆ ಆಗಿರ್ಬೋದು, ಮಹಿಳೆಯರ ಸಮಸ್ಯೆ ಆಗಿರ್ಬೋದು, ಬಡವರ ಸಮಸ್ಯೆ ಆಗಿರ್ಬೋದು. ಆ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದು ಕೂಡ ಹಾಗೆ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಏನಾಗಿದೆ, ಮೇಡಮ್ ಹೇಳಿರಲ್ಲ, ಸತ್ಯದ ಸುದ್ದಿಗಳನ್ನು ಕೊಡಿದೆ ಅಂತ. ಈಗ ಸುದ್ದಿ ಬಂಡವಾಳ ಏನಂತಂದರೆ, ಸುದ್ದಿ ಬಂಡವಾಳನೇ ಸುಳ್ಳು. ಆ ಸುಳ್ಳನ್ನು ಸತ್ಯ ಮಾಡೋಕ್ಕೋಸ್ಕರ ನಾನಾ ಕಸರತ್ತುಗಳನ್ನು ಮಾಡ್ಬಿಡ್ತಾರೆ. ನಮ್ಮಲ್ಲಿ ಮುಂಚೆ ಹೇಳೋರು, ಯಾವುದನ್ನ ಸುದ್ದಿ ಕೊಡೋಕ್ಕೆ ಮುಂಚೆ ನೀವು ಅವ್ರದ್ದು ಕೋರ್ಟ್ ತಗೋಬೇಕು, ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೋಬೇಕು ಅಂತ. ಈಗ ಸುದ್ದಿ ಕೊಟ್ಬಿಟ್ಟು ಆಮೇಲೆ ಅದನ್ನು ಸತ್ಯ ಮಾಡೋಕ್ಕೋಸ್ಕರ ನಮಗೆ ಇದು ನಿಜ ಅಲ್ವಾ ಸರ್, ಇದು ನಿಜ ಅಲ್ವಾ ಅಂತ ನಮ್ಮನ್ನು 20 ಸತಿ ಕೇಳಿ ನಮಗೆ ಡೌಟ್ ಬಂದ್ಬಿಡುತ್ತೆ, ಸತ್ಯನೋ ಸುಳ್ಳು ಏನು ಅಂತ. ಹಾಗಾಗಿ ಎಲ್ಲ ಡೈಲಿ ಫೋನ್ ಮಾಡ್ತಾರೆ, ಏನು ಸರ್ ಟಿ ವಿನಲ್ಲಿ ನೆನ್ನೆಯಿಂದ ಹಿಂಗೆ ಬರ್ತಾ ಇದೆ ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ಟಿ ವಿ ನೋಡಿದ್ರೆ ಎಲ್ಲ ನಡೀತಾ ಇದೆ, ನೀವು ಟಿ ವಿ ನೋಡಿಲ್ಲ ಅಂದರೆ ಏನು ನಡೀತಾ ಇಲ್ಲ ಅಂತ ಅರ್ಥ. ದಯವಿಟ್ಟು ಟಿ ವಿ ಬಂದ್ ಮಾಡಿಬಿಡಿ, ಒಂದು ವಾರ ಎಲ್ಲ ಶಾಂತವಾಗಿರುತ್ತೆ. ನೀವು ಟಿ ವಿ ನೋಡ್ತಾ ನಿಮ್ಮ ತಲೆನೂ ಕೆಡುತ್ತೆ, ನಮ್ಮ ತಲೆನೂ ಕೆಡ್ಸೋಕ್ಕೆ ನೀವು ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಇದು ನಡೀತಾ ಇರುವಂಥ ಬೆಳವಣಿಗೆಗಳು ಆ ಥರ ಆಗಿದೆ. ಹೊಸ ತಲೆಮಾರಿನ ಜರ್ನಲಿಸ್ಟ್ಗಳೇನಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಒಂದು ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಈಗ ಸಂವಿಧಾನ ಓದುವಂಥ ಯಾವ ರೀತಿ ನಾಗಮೋಹನ್ ದಾಸ್ ಅವರು ಮಾಡ್ತಾ ಇದ್ದಾರೆ, ಸರ್ ಅವರು ಮಾಡ್ತಾ ಇದ್ದಾರೆ, ಅದೇ ರೀತಿ ಹೊಸ ಜನ್ರೇಷನ್ ಪತ್ರಕರ್ತರಲ್ಲಿ ಸುದ್ದಿ ಯಾವ ಥರ ಇರಬೇಕು, ಅದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಈಗ ನಾವೆಲ್ಲ ರಿಪೋರ್ಟಿಂಗ್ ಹೋಗ್ಬೇಕಾದ್ರೆ ನಮ್ಮ ಸುದ್ದಿ ಬರೆದ್ರೆ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಓದಿಲ್ಲ ಅಂತ ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ಈಗ ನಾವು ಕೊಡೋ ಸುದ್ದಿನ ಓದ್ತಾರೆ ಬಿಡ್ತಾರೆ, ಕೊಟ್ಬಿಟ್ಟು ಕೈ ತೊಳ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಭಾವನೆಗೆ ನಾವು ಬಂದ್ಬಿಟ್ಟಿದ್ದೀವಿ. ಹೀಗಾಗಿ ಪತ್ರಿಕೋದ್ಯಮ ವಿಶ್ವಾಸಾರ್ಹತೆಯನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದೆ ಅಂತ ನನ್ನ ಅನಿಸಿಕೆ. ಈಗ ಸಾರ್ ಹೇಳಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ, ಅದೇ ಎಲ್ಲೋ ಒಂದು ಕಡೆ ಶಾಪನೂ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ನಾವು ಏನು ಬರೆದ್ರು ಕೂಡ ಯಾರು ಕೇಳಲ್ಲ, ನಮ್ಗೇನು ಮಾಡಲ್ಲ ಅನ್ನೋದೊಂದು ಮನಸ್ಥಿತಿ. ಬ್ರೇಕಿಂಗ್ ನ್ಯೂಸ್ ಭರಾಟೆ ಜಾಸ್ತಿ ಆಗಿರೋದ್ರಿಂದ ಯಾರು ಫಸ್ಟು ಸುದ್ದಿ ಕೊಡ್ತೀವಿ ಅನ್ನೋದು ಮುಖ್ಯ, ಯಾರು ಸುದ್ದಿ ಬ್ರೇಕ್ ಮಾಡ್ತಾರೆ ಅನ್ನೋದು ಮುಖ್ಯ. ಅದಕ್ಕೆ ಅವ್ರಿಗೆ ಏನು ಗೊತ್ತಿದೆಯೋ ಏನು ಗೊತ್ತಿಲ್ಲೋ ಒಂದು ಸುದ್ದಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಈಗ ನಿನ್ನೆ ಒಂದು ಉದಾಹರಣೆ ಅಂತಂದರೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆದಂಥದ್ದು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಾಮಾನ್ಯವಾಗಿ ಯಾರು ಒಳಗಡೆ ಬಿಡಲ್ಲ. ಹೀಗೆ ಮಾತಾಡಿದ್ರು, CM ಹಿಂಗೆ ಮಾತಾಡಿದ್ರು, DCM ಹಿಂಗೆ ಮಾತಾಡಿದ್ರು, ಮಿನಿಸ್ಟ್ರಿಗಳಿಗೆ ಮಾತಾಡಿದ್ರು ಅಂತ. ನನಗೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ ನೆನ್ನೆ ಸಿಕ್ಕಿದ್ರು, ಕೇಳಿದ್ರು ಇದೇನಪ್ಪ ಟಿ ವಿನಲ್ಲಿ ನಾನು ಹಿಂಗೆ ಮಾತಾಡಿದ್ರು ಅಂತ ಬರ್ತಾ ಇದೆ, ನಾನು ಏನು ಮಾತಾಡಿರೋಲ್ಲ ಮರ ಯಾರು ಅಂತ ಹೇಳಿದ್ರು. ಮೋಸ್ಟ್ಲಿ ಕ್ಯಾಬಿನೆಟಲ್ಲಿ ಯಾರೋ ಮೈಕ್ ಇಟ್ಟಿರಬೇಕು ಬಿಡಿ ಸರ್, ಯಾರಿಗೂ ಕೇಳಿಸ್ದಿರೋದು ಅವ್ರಿಗೆ ಕೇಳಿಸಿರುತ್ತೆ ಅಂತ ಹೇಳಿದೆ. ಯಾಕೆಂದರೆ ಒಬ್ಬ ಪತ್ರಕರ್ತನಾಗಿ ನಾನು ಈ ಥರ ಮಾತಾಡೋದು ತಪ್ಪು, ಆದರೆ ಈ ನಡೀತಾ ಇರೋಂಥ ಬೆಳವಣಿಗೆಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದು ಕೂಡ ಸೂಕ್ತ ಅಂತ ಅನ್ನಿಸ್ತು. ಹೀಗಾಗಿ ಮಾತುಗಳನ್ನು ಹೇಳಬೇಕಾಯಿತು. ಇನ್ನು ಪತ್ರಕರ್ತರ ಸಂಘದ ವಿಚಾರಕ್ಕೆ ಬಂದರೆ, ಪತ್ರಿಕೋದ್ಯಮದಲ್ಲಿ ಮೊದಲು ಹೇಳ್ದಂಗೆ ಪುರುಷ ಪ್ರಾಬಲ್ಯನೇ ಜಾಸ್ತಿ. ಅದರ ಭಾರವನ್ನು ಸ್ವಲ್ಪ ಇಳಿಸ್ಕೋಬೇಕು. ಯಾಕೆ ಅಂತಂದರೆ ಪತ್ರಿಕಾ ವೃತ್ತಿಯಲ್ಲಿ ಪತ್ರಕರ್ತರ ಪ್ರಮಾಣ ಹೆಚ್ಚಾದಷ್ಟು ಕೂಡ ಆತ್ಮವಂಚನೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂತಂದರೆ ಅಭಿವ್ಯಕ್ತಿ ಅನ್ನೋದು ಮಹಿಳೆಯರ ಒಂದು ಚೈತನ್ಯದಲ್ಲೇ ಇದೆ. ಪತ್ರಕರ್ತೆಯರು ಸಹಜವಾಗಿ ಅಭಿವ್ಯಕ್ತಿಗೊಂಡಾಗ ಸಮಾಜ ಕೂಡ ಸ್ವಾಸ್ಥ್ಯವಾಗಿರ್ತದೆ. ಈ ಪತ್ರಕರ್ತೆಯರ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಮಾತು ಹೇಳಿದೆ. ಏನಪ್ಪ ಅಂತಂದರೆ, ಇಡೀ ವಿಶ್ವಕ್ಕೆ ಏನು ಕೋವಿಡ್ ಬಂತು, ಆ ಸಂದರ್ಭದಲ್ಲಿ ಆ ಕೋವಿಡ್ ಸನ್ನಿವೇಶವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಮಾನವೀಯವಾಗಿ ನಿರ್ವಹಿಸಿದ್ದು ಮಹಿಳಾ ಅಧ್ಯಕ್ಷರು ಇರುವ ದೇಶಗಳು ಮಾತ್ರ. ಇವತ್ತಿನವರೆಗೂ ಯುದ್ಧಗಳು ನಡೀತದೆ ಅದನ್ನು ರೋಚಕವಾಗಿ ವಿಜೃಂಭಿಸಿ ಸುದ್ದಿ ಮಾಡಿದಂತಹ ಮಹಿಳಾ ಪತ್ರಕರ್ತರನ್ನ ಎಲ್ಲೂ ಕೂಡ ನೋಡಿಲ್ಲ. ಈಗ ನಾವು ಹುಡುಗರಾದರೆ ಒಂದು ಸಣ್ಣ ಸನ್ನಿವೇಶ ಕೂಡ ಅದನ್ನು ರೋಚಕವಾಗಿ ಸೃಷ್ಟಿ ಮಾಡಿ ಪ್ರಸಾರ ಮಾಡಿಬಿಡ್ತೀವಿ. ಆದರೆ ಮಹಿಳೆಯರು ಸ್ವಲ್ಪ ಯೋಚನೆ ಮಾಡಿ ಬರೀತಾರೆ. ಹೀಗಾಗಿ ಮಹಿಳಾ ಪತ್ರಕರ್ತರ ಅಭಿವ್ಯಕ್ತಿ ಹೆಚ್ಚೆಚ್ಚು ಸಮಾಜಮುಖಿ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಮಹಿಳಾ ಪತ್ರಕರ್ತರಿದ್ದರು. ಈಗ
ಅವರ ಸಂಖ್ಯೆ ಸ್ವಲ್ಪ ಸಮಾಧಾನ ಆಗೋ ರೀತಿಯಲ್ಲಿ ಬೆಳೀತಾ ಇದೆ. ಆದರೂ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪತ್ರಕರ್ತರು ಬರಬೇಕಾಗಿತ್ತು, ಬಂದಿಲ್ಲ. ಮುಂದಿನ ದಿನಗಳಲ್ಲಾದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಕನ್ನಡ ಪತ್ರಿಕೋದ್ಯಮವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಮಹಿಳಾ ಪತ್ರಕರ್ತರ ಪಾಲು ಕೂಡ ಜಾಸ್ತಿ ಇದೆ. ಈಗ ಯಾಕೆಂತಂದರೆ ಮೇಡಮ್ ಅವರು ತಮ್ಮ ಅನುಭವವನ್ನು ಹೇಳಿದ್ರು. ಇಲ್ಲಿವರೆಗೂ ಅವರು ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸ. ಮಹಿಳಾ ಪತ್ರಕರ್ತರು ಇತ್ತೀಚಿನ ದಿನಗಳಲ್ಲಿ ಪುರವಣಿ ಆಗಿರ್ಬೋದು, ಪಾಕ್ಷಿಕ ಆಗಿರ್ಬೋದು, ಬರೀ ಮಾಸಿಕ ಇದಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಎಲ್ಲ ವಿಭಾಗಗಳಲ್ಲೂ ಕೂಡ ಮತ್ತು ರಾಜಕೀಯ ವರದಿಗಾರಿಕೆಯಲ್ಲಿ ಮುದ್ರಣ ಕ್ಷೇತ್ರದಲ್ಲಿ ಮಹಿಳಾ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಬೇಕು. ಈಗ ನಾವೆಲ್ಲ ರಿಪೋರ್ಟಿಂಗ್ ಮಾಡುವಾಗ ನ್ಯಾಷನಲ್ ಮೀಡಿಯಾದಲ್ಲಿ ಇದ್ದಿದ್ದು ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಪತ್ರಿಕೋದ್ಯಮ ವಿಶ್ವಾಸಾರ್ಹತೆ ಕಳ್ಕೊಳ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಮತ್ತು ಇನ್ನೊಂದು ಪೂರ್ಣಿಮಾ ಮೇಡಮ್ ಅವರು ಒಂದು ಸಲಹೆ ಕೊಟ್ಟರು. ನೀವು ವಾರ್ತಾಲಾಕೆಯಿಂದ ಹಲವಾರು ಪ್ರಶಸ್ತಿಗಳನ್ನು ಕೊಡ್ತಾರೆ, ಅದೇ ರೀತಿ ನಂಜನಗೂಡು ತಿರುಮಲಾಂಬ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಪತ್ರಕರ್ತರಿಗಾಗಿ ಮೀಸಲಿಡಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಕೂಡ ಈ ವಿಚಾರವನ್ನು ನಾನು ಮುಖ್ಯಮಂತ್ರಿಗಳು ಗಮನಿಸಿಕೊಂಡು ಮುಂದಿನ ವರ್ಷದಿಂದಲೇ ಆ ಪ್ರಶಸ್ತಿಯನ್ನು ಮಹಿಳಾ ಪತ್ರಕರ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ಜೊತೆಗೆ ಈಗ ನಮ್ಮ ಸರ್ಕಾರ ಪತ್ರಕರ್ತರಿಗೋಸ್ಕರ ಮುಖ್ಯಮಂತ್ರಿಗಳ ಆರೋಗ್ಯ ಸಂಜೀವನಿ ಯೋಜನೆ ಕೂಡ ಜಾರಿಗೆ ಬಂದಿದೆ. ಅದರಲ್ಲಿ ಪತ್ರಕರ್ತರಿಗೂ ಸಿಗುತ್ತೆ, ಅದೇನು ಅವ್ರಿಗೇನು ಇಲ್ಲ ಅಂತ ಏನಿಲ್ಲ. ಅದಕ್ಕೆ ಹೇಳಿದರು ಅಧ್ಯಕ್ಷರು, ಮಹಿಳಾ ಪತ್ರಕರ್ತರಿಗೆ ನಮ್ಮ ಮೆಡಿಕಲ್ ಫೆಸಿಲಿಟಿ ಬೇಕು ಅಂತ, ಅದರಲ್ಲಿ ಸಿಗುತ್ತೆ. ಆಮೇಲೆ ಪೆನ್ಷನ್ ಹೇಳೋದು, ಪೆನ್ಷನ್ದಂತೂ ಅದು ದೊಡ್ಡ ಕತೆ. ಯಾಕೆಂತಂದರೆ ನಮ್ಮಲ್ಲಿ ಪೆನ್ಷನ್ ತಗೊಳ್ತಾರೆ ಬರೀ 200 ಜನ ಸರ್. ದಿನೇಶ್ ಸಾರ್ಗೂ ಚೆನ್ನಾಗಿ ಗೊತ್ತು, ಇಲಾಖೆಯಲ್ಲಿ ಹೆಚ್ಚು ವರ್ಷ ಕೆಲಸ ಮಾಡಿದವರು. ಅದಕ್ಕೆ ಹಾಕಿರೋ ನಿಬಂಧನೆಗಳನ್ನು ನೋಡಿಬಿಟ್ರೆ ಯಾರಿಗೂ ಪೆನ್ಷನ್ನೇ ಸಿಗಬಾರ್ದು, ಆ ಥರ ಇದೆ. ಸರ್ಕಾರ ದುಡ್ಡು ಕೊಡುತ್ತೆ, ಆದರೆ ಪೆನ್ಷನ್ ಸಿಗಲ್ಲ. ತಟ್ಟೆ ತುಂಬ ಊಟ ಇಡ್ತಾರೆ, ಅದು ತಿನ್ನಬಾರ್ದು, ನೋಡ್ಕೊಂಡಿರ್ಬೇಕು. ಹೀಗಾಗಿ ಅದನ್ನೆಲ್ಲ ಕಂಡೀಷನ್ಸ್ನೆಲ್ಲ ಈಗ ಸಡಿಲ ಮಾಡ್ತಾ ಇದ್ದೀವಿ. ಯಾಕೆಂದರೆ ರಿಟೈರ್ಡ್ ಆದಮೇಲೆ ಸರ್ಕಾರ ಕೊಡುವಂಥ ಪೆನ್ಷನ್ನಲ್ಲಿ ಏನೋ ಅವರೇನು ಅರಮನೆ ಕಟ್ಟಕ್ಕಂತೂ ಆಗಲ್ಲ. ಅವ್ರಿಗೆ ಔಷಧಿಗೋ ಮದ್ದು ಮಾತ್ರೆಗೆ ಅನುಕೂಲ ಆದರೆ ಅದೇ ಸಾಕಾಗುತ್ತೆ. ಆದರೆ ಸೌಲಭ್ಯ ಎಲ್ರಿಗೂ ತಲುಪಬೇಕು. ಸಾವಿರಾರು ಜನ ಅರ್ಜಿ ಹಾಕ್ತಾರೆ, ಆದರೆ ಕೊನೆಗೆ ಉಳ್ಕೊಳ್ಳೋದು ಒಂದು 4-5 ಜನ ಅದಕ್ಕೆ ಅರ್ಹರಾಗ್ತಾರೆ. ಹೀಗಾಗಿ ಏನಾದಲ್ಲಿ ಕಠಿಣವಾದ ನಿಬಂಧನೆಗಳನ್ನ ಹಾಕಿದ್ದಾರೆ ಅದನ್ನೆಲ್ಲ ಕೂಡ ಸಡಿಲ ಮಾಡಿದ್ದೀವಿ ಸರ್. ಅದನ್ನು ಎಲ್ರಿಗೂ ಕೂಡ ನಿವೃತ್ತರಿಗೆ ಪೆನ್ಷನ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಇನ್ನೂ ಪತ್ರಕರ್ತರು ಇನ್ನೂ ಹಲವಾರು ಬೇಡಿಕೆಗಳನ್ನು ಸಂಘಕ್ಕೆ ಒಂದು ಜಾಗ ಬೇಕು ಅಂತ ಕೇಳಿದ್ದಾರೆ. ನೀವೆಲ್ಲಾದರೂ ಒಂದು ಜಾಗವನ್ನು ಹುಡುಕಿ ಕೊಟ್ಟರೆ ಅದನ್ನು ನಿಮಗೆ ದೊರಕಿಸ್ಕೊಡೋ ವಿಚಾರದಲ್ಲಿ ಪ್ರಯತ್ನಗಳನ್ನು ಮಾಡಬಹುದು ಅಂತ ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.